ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷ, ಚತುರ್ದಶಿ ತಿಥಿ, ಅನುರಾಧ ನಕ್ಷತ್ರ, ಗುರುವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಅಕ್ಷತಾ ಪೂಜಾರಿ ಮೇಲೆ ಪೊಲೀಸರ ದೌರ್ಜನ್ಯ ಆರೋಪ, ಪೊಲೀಸ್ ಠಾಣೆ ಎದುರು ಬಿಲ್ಲವ ಸಮಾಜದ ಭಾರೀ ಪ್ರತಿಭಟನೆ, ಬ್ರಹ್ಮಾವರ ಠಾಣೆ ಮುತ್ತಿಗೆ, ಪೊಲೀಸರ ವಿರುದ್ಧ ಆಕ್ರೋಶ, ದೌರ್ಜನ್ಯ ಎಸಗಿದ ಪೊಲೀಸ್ ಅಧಿಕಾರಿಗಳನ್ನು ತಕ್ಷಣ ಕರ್ತವ್ಯದಿಂದ ವಜಾಗೊಳಿಸುವಂತೆ ಒತ್ತಾಯ. ಹಿಮ್ಸ್ ಮುಂಭಾಗದಲ್ಲೇ ಕಸಕ್ಕೆ ಬೆಂಕಿ ಹಾಕಿ ಮಾಲಿನ್ಯ, ದೂರಿನ ಮೇರೆಗೆ ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು. ಸಿಗರೇಟ್ ಗುಟ್ಕಾ ಮಾರಾಟ ಮಾಡುತ್ತಿದ್ದ ಅಂಗಡಿಗಳಿಗೆ ಪಾಲಿಕೆ ಇಂಜಿನಿಯರ್ ಕವಿತಾರಿಂದ ಫುಲ್ ಕ್ಲಾಸ್. ನ್ಯಾಷನಲ್ ಹೆರಾಲ್ಡ್ ಕೇಸ್, ಸೋನಿಯಾ ರಾಹುಲ್ ಪರ ಹೋರಾಟ. ಚಿಕ್ಕಮಗಳೂರಲ್ಲಿ ಕಾಂಗ್ರೆಸ್ ಬಿಜೆಪಿ ವಾಗ್ವಾದ, ಕೇಂದ್ರದಿಂದ ಇಡಿ ದುರ್ಬಳಕೆ ಆರೋಪ, ಬಿಜೆಪಿ ಕಚೇರಿ ಮುತ್ತಿಗೆಗೆ ಕಾಂಗ್ರೆಸ್ ಕಾರ್ಯಕರ್ತರ ಯತ್ನ, ಪೊಲೀಸ್ ಭದ್ರತೆ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರು ಕೇಂದ್ರ ಕಾರಾಗೃಹಕ್ಕೆ ಡಿಜಿಪಿ ಅಲೋಕ್ ಕುಮಾರ್ ಅವರು ದಿಢೀರ್ ಭೇಟಿ ನೀಡಿ ಭದ್ರತಾ ವ್ಯವಸ್ಥೆ ಪರಿಶೀಲಿಸಿದರು. ಪರಿಶೀಲನೆ ವೇಳೆ ಕೈದಿಗಳ ಬಳಿ ಅಕ್ರಮವಾಗಿ ಬಳಕೆಯಾಗುತ್ತಿದ್ದ 9 ಮೊಬೈಲ್ ಫೋನ್ಗಳು ಹಾಗೂ 11 ಸಿಮ್ ಕಾರ್ಡ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಜೈಲಿನ ಒಳಭಾಗದಲ್ಲಿ ನಡೆಯುತ್ತಿರುವ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವ ಉದ್ದೇಶದಿಂದ ಭದ್ರತೆ ಮತ್ತಷ್ಟು ಬಲಪಡಿಸಲು ಎಐ ತಂತ್ರಜ್ಞಾನ ಆಧಾರಿತ ಕ್ಯಾಮೆರಾಗಳನ್ನು ಅಳವಡಿಸುವುದಾಗಿ ಡಿಜಿಪಿ ಸೂಚನೆ ನೀಡಿದರು. ಜೈಲಿನ ಸುತ್ತಮುತ್ತಲಿನ ನಿಗಾ ವ್ಯವಸ್ಥೆ, ಪ್ರವೇಶ ದ್ವಾರಗಳು ಹಾಗೂ ಸಿಬ್ಬಂದಿ ಕಾರ್ಯವೈಖರಿಯನ್ನು ಪರಿಶೀಲಿಸಿದ ಅವರು ಭದ್ರತಾ ಲೋಪಗಳಿದ್ದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಿದರು. ಈ ಕ್ರಮದಿಂದ ಜೈಲಿನ ಸುರಕ್ಷತೆ ಇನ್ನಷ್ಟು ಬಲಗೊಳ್ಳಲಿದೆ ಎಂದು ತಿಳಿಸಿದರು. ಅದು ಎಐ ಬೇಸ್ ಇಂಟ್ರೂಷನ್ ಡಿಟೆಕ್ಷನ್ ಸಿಸ್ಟಮ್ ಇದೆ. ಇಲ್ಲಿ ಕೂಡ ಎಸಿತಾರೆ, ಸ್ವಲ್ಪ ಇದು ಎಲ್ಲ ಗಾಂಜಾಗಳು ಆ ಕಡೆಯಿಂದ ಸ್ಮಶಾನ ಕಡೆಯಿಂದ ಮಾಡ್ತಾರೆ. ಇವತ್ತು ಬರೋರು ಇದ್ದಾರೆ, ನಾವು ಟ್ರಯಲ್ ಎಲ್ಲ ಕಡೆ ನಾವು ಮಾಡಿಸ್ತಾ ಇದ್ದೀವಿ. ಇಲ್ಲಿ ಕೂಡ ನಾವು ಅಳವಡಿಸಲಿಕ್ಕೆ ನಾವು ನೋಡ್ತೀವಿ ಯಾವ ರೀತಿ ನಾವು ಮಾಡ್ಬೋದು. ಸೊ ಟ್ರಯಲ್ ಬೇಸಿಸ್ ಮೇಲೆ ಮೈಸೂರು ಕೂಡ ನಾವು ನೋಡ್ತೀವಿ. ಮೈಸೂರು, ಬ್ಯಾಂಗ್ಳೂರು, ಬೆಲ್ಗಾಂ, ಕಲಬುರ್ಗಿ, ಇದು 4 ಈಗ ಇದೆ. ಬೇರೆ ನಾವು ನೋಡೋಣ, ಅದರಲ್ಲಿ ನಾವು ಮಾಡ್ಬೋದು. ಭದ್ರತೆಗೆ ನೋಡಿ, ನಾವು ಮೊದಲೇ ಇದಕ್ಕೆ ನಮ್ಮದು ಫಿಸಿಕಲ್ ಇಂದಕ್ಕೆ ಪೆರಿಮೀಟರ್ ಸೆಕ್ಯೂರಿಟಿ ಸಲುವಾಗಿ KSISFನವರು ಕೂಡ ಹೇಳಿದ್ದೀವಿ. ಯಾಕೆಂದರೆ ಈಗ ಪೆರಿಮೀಟರ್ ಸೆಕ್ಯೂರಿಟಿ ಮತ್ತು ಮೇನ್ ಗೇಟ್ ಎಂಟ್ರೆನ್ಸ್ ಇದೆ, ಆ ಸೆಕ್ಯೂರಿಟಿ ಅವ್ರಿಗೆ ಒದಗಿಸ್ಕೊಡ್ಲಾಗಿದೆ. ಅವರೇ ಉಸ್ತುವಾರಿ ಅವರು ನೋಡ್ತಾ ಇದ್ದಾರೆ, ಜವಾಬ್ದಾರಿ ಅವ್ರಿಗೆ ಇದೆ. ಸೊ ಅವರು ಕೂಡ ಸರಿಯಾದ ರೀತಿಯಿಂದ ಇದು ಚೆಕ್ ಮಾಡಬೇಕು. ಯಾರು ಮೊಬೈಲ್ ಫೋನ್ ಆಗಲಿ ಅಥವಾ ಬೇರೆ ಆಗಲಿ, ಬೇರೆ ಕಾಂಟ್ರಾಬ್ಯಾಂಡ್ ಆಗಲಿ, ಅದು ಒಳಗಡೆ ಹೋಗಬಾರ್ದು. ಮತ್ತು ಜೈಲು ಒಳಗಡೆ ಪ್ರೆಸಿಡೆಂಟ್ ಸ್ಟಾಫ್ ಕೂಡ ಜವಾಬ್ದಾರಿ ಇದೆ, ಯಾರು ಇದು ಯೂಸ್ ಮಾಡೋದು ಏನಿದೆ ಅದು ಆಗಬಾರ್ದು. ಈಗ ಸಿಗ್ನಲ್ ರಿಲೇಟೆಡ್ ಇಶ್ಯೂಸ್ ಇನ್ನೂ ಪೂರ್ತಿ ಸಾಲ್ವ್ ಆಗಿಲ್ಲ. ಆ TCILನವರಿಗೆ ನಾವು ಹೇಳ್ತಾನೆ ಇದು ಬಹಳ ದಿವಸದಿಂದ ಹೇಳ್ತಾ ಇದ್ದಾರೆ. ನಾವು ಕೂಡ ಕರೆದಿದ್ವಿ ಮೊನ್ನೆ. ಈಗ ಅವ್ರ ಜೊತೆಗೆ ಒಂದು ಮೀಟಿಂಗ್ ಮಾಡಿ ನಾವು ನೋಡೋಣ ಇದು ಏನು ಸರಿಪಡಿಸಬೇಕು. ಸೊ ನಾವು ಜಾಮರ್ದು ಇಫೆಕ್ಟಿವ್ನೆಸ್ ಏನಿದೆ ಅದು ಸ್ವಲ್ಪ ಹೆಚ್ಚಿಸ್ಲಿಕ್ಕೆ ಅದು ಕೂಡ ನಾವು ಪ್ರಯತ್ನ ಸರ್ಪ್ರೈಸ್ ಆಗಿ ನಾವು ಸುಮ್ಮನೆ ಬಂದಿದ್ದೀವಿ. ಆದರೆ ನಮ್ಮ ಜನ ಅಲರ್ಟ್ ಇದ್ದರು. ರಾತ್ರಿನ ಅವರು 10:30ಯಿಂದ 1 ಗಂಟೆವರೆಗೆ ಚೆಕ್ ಮಾಡಿ 9 ಮೊಬೈಲ್ ಫೋನ್ ಮತ್ತು 11 ಸಿಮ್ ಕಾರ್ಡ್ ಎಲ್ಲ ಸೀಜ್ ಮಾಡಿದ್ದಾರೆ. ಸೊ ಎಲ್ಲ ಕಡೆ ನಾವು ಒಂದು ಸ್ಪೆಷಲ್ ಡ್ರೈವ್ ಹಾಗೆ ಮಾಡ್ತಾ ಇದ್ವಿ. ಸೊ ಆ ಡ್ರೈವ್ ಪ್ರಕಾರ ಇವರು ಶೇಷಮೂರ್ತಿ ಅವ್ರ ನೇತೃತ್ವದಲ್ಲಿ ಇದು ಮಾಡಿದ್ದಾರೆ. ಅವ್ರಿಗೆ 30,000 ಬಹುಮಾನ ಕೂಡ ಈ ತಂಡಕ್ಕೆ ನಾವು ಕೊಡ್ತಾ ಇದ್ವಿ. ಮತ್ತು ನಾವು ಸರ್ಪ್ರೈಸ್ ಆಗಿ ಚೆಕ್ ಮಾಡೋಕ್ಕೆ ನಾವು ಬಂದಿದ್ದೀವಿ. ನಮಗೆ ಕೂಡ ಏನಾದರೂ ಮೊಬೈಲ್ ಸಿಗುತ್ತೆ, ನಮ್ಮ ದುರ್ದೈವ ಹೇಳಿ ಅಥವಾ ಏನು ಹೇಳಿ ಸುದೈವ ಹೇಳಿ, ಯಾವುದು ಮೊಬೈಲ್ ನಮಗೆ ಸಿಕ್ಕಿಲ್ಲ. ನಾವು ಸುಮಾರು 2 ತಾಸಲ್ಲಿ ಚೆಕ್ ನಾವು ಮಾಡಿದ್ದೀವಿ. ಮತ್ತು ಬಹಳಷ್ಟು ಯಾರು ಕೈದಿಗಳು ಇದ್ದಾರೆ ಅವ್ರ ಜೊತೆಗೆ ಮಾತಾಡಿದ್ದೀವಿ. ಅವ್ರದ್ದು ಕೆಲವು ಅಹವಾಲುಗಳು ಇರ್ತದೆ, ಕೆಲವು ಸಮಸ್ಯೆಗಳು ಇರುತ್ತೆ, ಅದು ಕೂಡ ಸ್ಪಂದಿಸಿದ್ದೀವಿ. ಮತ್ತು ನಮ್ಮ ಸಿಬ್ಬಂದಿಗಳಿಗೆ ಕೂಡ ಸಮಸ್ಯೆಗಳು ಇರುತ್ತೆ, ಅವ್ರದ್ದು ಕೂಡ ಕೆಲವು ಬಂದಿದ್ದಾರೆ. ನಾವೇನಿದೆ ಅದು ಅವ್ರಿಗೆ ಅನುಷ್ಠಾನ ತರೋಕ್ಕೆ ಅದು ನಾನು ಪ್ರಯತ್ನ ಮಾಡ್ತೀನಿ. ಮತ್ತು ಇವರು ಇದೇ ರೀತಿ ನಮ್ಮ ಬಿಂದುಮಣಿ ಅವರಿದ್ದಾರೆ, ಸುಂದರರಾಜ್ ಅವರು ಇದ್ದಾರೆ, ಎಲ್ಲ ಲೋಕಲ್ ಆಫೀಸರ್ಸ್ ಇದ್ದಾರೆ. ಅವರು ಕೂಡ ಕಾಲಕ್ಕೆ ಇಲ್ಲಿ ಬಂದು ಭೇಟಿಯವರು ಮಾಡ್ತಾ ಇರ್ತಾರೆ. ಮತ್ತು ಮೊನ್ನೆ ಒಂದು ಗಾಂಜಾ ಇದು ಸಿಕ್ಕಿತ್ತು. ಸೊ ಯಾವುದು ಕೇಸ್ ಆಗಿದ್ರೆ ಅವರು ಒಂದು ಬಹಳ ಸಮಗ್ರವಾಗಿ ತನಿಖೆ ನಡೆಸಿ ಪೂರ್ತಿ ಜಾಲ ಏನಿದೆ ಅದು ಭೇದಿಸಿ ಮತ್ತು ನಾವು ಈ ರೀತಿ ಮಾಡಿದರೆ ಅದು ಜೈಲು ಹೊರಗಡೆ ಕೂಡ ಅಪರಾಧ ಆಗಲಿ ಅಥವಾ ಕಾನೂನು ಸುವ್ಯವಸ್ಥೆ ಸಂಬಂಧಪಟ್ಟ ವಿಷಯ ಆಗಲಿ ಅದು ಕಡಿಮಾನ ಆಗುತ್ತೆ. ಮತ್ತು ಜೈಲು ಒಳಗಡೆ ಕೂಡ ನಮ್ಮ ಪ್ರಕಾರ ಅವರು ಸುಷ್ಠವಾಗಿಲ್ಲ ಕೆಲಸ ನಡೆದಿದೆ, ನಾನು ಅದು ಭಾವಿಸಿದೆ. ಮೈಸೂರು ಮೃಗಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗುತ್ತಿಗೆ ನೌಕರರನ್ನು ಕಾಯ್ಗೊಳಿಸುವಂತೆ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕ ಶ್ರೀವತ್ಸ ಅವರು ವಿಧಾನಸಭೆಯಲ್ಲಿ ಮನವಿ ಸಲ್ಲಿಸಿದರು. ಅನುಕಂಪದ ಆಧಾರದ ಮೇಲೆ ನೇಮಕಗೊಂಡಿರುವ 18 ಮಂದಿ ಸೇರಿದಂತೆ ಒಟ್ಟು 236 ಗುತ್ತಿಗೆ ನೌಕರರು ಮೃಗಾಲಯದ ಕಾರ್ಯಾಚರಣೆಯ ಮೇಲೆ ಅವಲಂಬಿತರಾಗಿ ಜೀವನ ಸಾಗಿಸುತ್ತಿದ್ದಾರೆ ಎಂದು ಅವರು ಗಮನ ಸೆಳೆದರು. ಒಳ ಗುತ್ತಿಗೆದಾರರಿಗೆ ತಿಂಗಳಿಗೆ 24,000 ರೂಪಾಯಿ ಗೌರವಧನ ದೊರೆಯುತ್ತಿದ್ದರೆ ಹೊರ ಗುತ್ತಿಗೆದಾರರಿಗೆ ಕೇವಲ 14,000 ರೂಪಾಯಿ ಮಾತ್ರ ನೀಡಲಾಗುತ್ತಿದೆ ಎಂದು ಅಸಮಾನತೆಯನ್ನು ಅವರು ಉಲ್ಲೇಖಿಸಿದರು. ದೀರ್ಘಕಾಲ ಸೇವೆ ಸಲ್ಲಿಸುತ್ತಿರುವ ಈ ನೌಕರರನ್ನು ಕಾಯ್ಗೊಳಿಸಿ ಅವರ ಜೀವನೋಪಾಯಕ್ಕೆ ಭದ್ರತೆ ಒದಗಿಸಬೇಕೆಂದು ಸರ್ಕಾರವನ್ನು ಅವರು ಒತ್ತಾಯಿಸಿದರು. ಅಧ್ಯಕ್ಷರ, ಒಂದೇ ನಿಮಿಷ. ಏನಾಗಿದೆ ಇದರಲ್ಲಿ ಅನುಕಂಪದ ಆಧಾರದ ಮೇಲೆ 18 ಜನ ಇದ್ದಾರೆ ಸಚಿವರೇ.
ಒಳಗುತ್ತಿಗೆಗೆ ಸುಮಾರು ಪ್ರತಿ ತಿಂಗಳು ಅವರಿಗೆ ಬರ್ತಾ ಇರುವಂತ ಗೌರವಧನ ಸುಮಾರು 24,000 ಅನ್ನುವಂಥದ್ದು ಇದೆ. ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತಿರೋರು ಕೇವಲ 14-15,000 ಬರ್ತಾ ಇದೆ ಸಚಿವರೇ. ಅಂದ್ರೆ ಈ 3 ಜನ ಸೇರಿಸಿದ್ರೆ ಯಾರನ್ನೂ ಪರ್ಮನೆಂಟ್ ಮಾಡಿಲ್ಲ. ಅನುಕಂಪದ ಆಧಾರದವರು ಹಾಗೆ ಇದ್ದಾರೆ, ಒಳಗುತ್ತಿಗೆಯವರು ಹಾಗೆ ಇದ್ದಾರೆ, ಮತ್ತು ಹೊರಗುತ್ತಿಗೆಯವರು ಹಾಗೆ ಇದ್ದಾರೆ. ಒಟ್ಟು ಎಲ್ಲ ಸೇರಿಸಿದ್ರೆ 164 + 72 ಅನ್ನುವಂತ ಸಂಖ್ಯೆ ಬರ್ತಾ ಇದೆ ಅಂತೆ ಸಚಿವರೇ. ಹಾಗಾಗಿ ಮೈಸೂರು ಝೂಗೆ ಕಾಯಂ ಸದಸ್ಯ ಕಾರ್ಯದರ್ಶಿನೂ ಇಲ್ಲ. ಗುಲ್ಬರ್ಗ ನಾವು CCFಗೆ ಇನ್ಚಾರ್ಜ್ ಅನ್ನು ಮಾಡಿದಿರಿ ಸಚಿವರೇ. ಒಂದು ಅಲ್ಲೇ ಯಾರಿಗಾರು ಮಾಡಿದ್ರೆ ಅನುಕೂಲ ಅನ್ನುವಂಥದ್ದು ಅಲ್ಲಿ ಬರ್ತಾ ಇರುವಂತ ಅಭಿಪ್ರಾಯ. ಮಟ್ಟ ಇಷ್ಟು ಜನ ಸೇರಿಸಿ ದಯವಿಟ್ಟು ಇವರನ್ನ ಕಾಯಂಗೊಳಿಸುವಂತ ಪ್ರಕ್ರಿಯೆ ಮಾಡಿಕೊಡ್ಬೇಕು, ಜೀವನಾಂಶಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತ ಮನವಿಯನ್ನ ಸಭಾಧ್ಯಕ್ಷರ ಮೂಲಕ ಮಾಡ್ಕೊತಾ ಇದ್ದೀನಿ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನದ ರಾಷ್ಟ್ರೀಯ ಹೆದ್ದಾರಿ 75ರ ಹೆಗ್ಗದ್ದೆ ಬಳಿ ಮಂಗಳೂರಿನಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಖಾಸಗಿ ಬಸ್ ಲಾರಿಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದ ಪರಿಣಾಮ ಭೀಕರ ಅಪಘಾತ ಸಂಭವಿಸಿದೆ. ಗುರುವಾರ ಮಧ್ಯರಾತ್ರಿ ಸುಮಾರು 1 ಗಂಟೆಗೆ ಈ ಘಟನೆ ನಡೆದಿದ್ದು, ಬಸ್ಸಿನ ಮುಂಭಾಗ ಸಂಪೂರ್ಣವಾಗಿ ಜಖಂಗೊಂಡಿದೆ. ಅಪಘಾತದ ವೇಳೆ ಬಸ್ಸಿನಲ್ಲಿ ಚಾಲಕ ಸೇರಿ ಸುಮಾರು 40 ಪ್ರಯಾಣಿಕರಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆದರೆ ಬಸ್ ಚಾಲಕನಿಗೆ ಗಂಭೀರ ಗಾಯಗಳಾಗಿದ್ದು, ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅತಿ ವೇಗವೇ ಅಪಘಾತಕ್ಕೆ ಕಾರಣವೆಂದು ಪ್ರಾಥಮಿಕ ತನಿಖೆ ತಿಳಿಸಿದೆ. ಕೆಲಕಾಲ ಸಂಚಾರ ವ್ಯತ್ಯಯ ಉಂಟಾದರೂ ಪೊಲೀಸರು, ಅಗ್ನಿಶಾಮಕ ದಳ ಹಾಗೂ NHAI ಸಿಬ್ಬಂದಿಗಳ ನೆರವಿನಿಂದ ಸಂಚಾರ ಪುನರಾರಂಭವಾಯಿತು. ಹಾಸನ ಜಿಲ್ಲಾಸ್ಪತ್ರೆ ಹಿಮ್ಸ್ ಮುಂಭಾಗದಲ್ಲೇ ಸಿಗರೇಟ್, ಗುಟ್ಕಾ ಮಾರಾಟ ಮಾಡುತ್ತಿದ್ದ ಅಂಗಡಿಗಳಿಗೆ ಮಹಾನಗರ ಪಾಲಿಕೆ ಪರಿಸರ ಇಂಜಿನಿಯರ್ ಕವಿತಾ ಅವರು ಕಠಿಣ ತರಾಟೆ ತೆಗೆದುಕೊಂಡರು. RC ರಸ್ತೆಯಲ್ಲಿರುವ ಅಂಗಡಿಗಳ ಬಳಿ ಸಾರ್ವಜನಿಕರು ಕಸಕ್ಕೆ ಬೆಂಕಿ ಹಚ್ಚಿ ಮಾಲಿನ್ಯ ಉಂಟು ಮಾಡುತ್ತಿರುವುದನ್ನು ವಿಡಿಯೋ ಮಾಡಿ ದೂರು ನೀಡಿದ್ದರು. ದೂರಿನ ಮೇರೆಗೆ ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು, ಆಸ್ಪತ್ರೆ ಮುಂದೆ ಔಷಧಿ ಮಾರಾಟ ಮಾಡೋದನ್ನು ನೋಡಿದ್ದೇನೆ, ನೀವು ಸಿಗರೇಟ್ ಗುಟ್ಕಾ ಮಾರಿ ವಾತಾವರಣ ಹಾಳು ಮಾಡ್ತಿದ್ದೀರಿ, ವೈದ್ಯರೇನಾದ್ರೂ ಅದನ್ನು ಬರಿತಿದ್ದಾರಾ? ಇದಕ್ಕೆ ಯಾರು ಅನುಮತಿ ಕೊಟ್ಟಿದ್ದಾರೆ ಎಂದು ಪ್ರಶ್ನಿಸಿ ಫುಲ್ ಕ್ಲಾಸ್ ತೆಗೆದುಕೊಂಡರು. ಸ್ವಚ್ಛತೆ ಹಾಗೂ ಪರಿಸರ ಸಂರಕ್ಷಣೆ ಬಗ್ಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದರು. ಜನಗಳಿಗೆ ಹೇಳಬೇಕು, ಇಲ್ಲ ನೀನು ನೋಡಪ್ಪ ಹಾಸ್ಪಿಟಲ್ ಇರೋದು, ಮೆಡಿಕಲ್ ಸ್ಟೋರ್ ಓಕೆ, ಹಳ್ಳಿ ನಮ್ಗೆ ಓಕೆ, ಸಿಗರೇಟ್ ಯಾಕೆ ಡಾಕ್ಟರ್ ರೋಗಿಗಳಿಗೆ ಅದನ್ನು ಬರಿತಾ ಇದಾರಾ? ಅದೇ ಯಾವ್ದಾದ್ರು ಟ್ರೀಟ್ಮೆಂಟ್ ಇದೆಯಾ? ಇದೇನಿದು? ಇದು ಯಾರಕ್ಕಿಂತ ಬರ್ತಾ ಇದೆ? ಎಲ್ಲಿಂದ ಸಿಗರೇಟ್ ಬರ್ತಾ ಇದೆ? ನೀ ಯಾಕೆ ಸಿಗರೇಟ್ ಮಾಡ್ತಾ ಇದೀಯ ಅಂತ ಹೇಳೋಣ. ಮತ್ತೆ ಹೆಂಗ್ ಬರ್ತಾ ಏನ್ ಸಂಸಾರಕ್ಕೆ? ನೀನು ಅಲ್ಲಿ ಆರೋಗ್ಯ ಟ್ರೀಟ್ ಮಾಡ್ತಾರೆ, ಹಾಳು ಮಾಡ್ತೀಯಾ? ಜನಕ್ಕೆ ಅಲ್ಲಿ ಟ್ರೀಟ್ ಮಾಡ್ತಾರೆ, ಬೀಡಿ ಸೇರಿ ಅವ್ರದ್ದು ಶ್ವಾಸಕೋಶ ಡ್ಯಾಮೇಜ್ ಆಗಿದೆ, ಗೊತ್ತಿದೆಯಾ? ಸಂತಾನ ಬೀಡಿ ಸೇರಿ ಪೂರ್ತಿ ಅವರಿಗೆ ಉಸಿರಾಡೋದು ಕಷ್ಟ ಆಗ್ತಾ ಇದೆ. ಇನ್ನೊಂದು ಮಾರೋದು ಬೇಕಾದ್ರೆ ಅವ್ರು ಸೇರೋದು ನೀನು ಹಾಸ್ಪಿಟ್ಲ್ ಮುಂದೆ ಇಟ್ಕೊಂಡು ಅವ್ರು ಹೇಳ್ತಿರೋದಲ್ಲಪ್ಪ, ನೀವು ಮಾರೋದೇ ತಪ್ಪು. ಬೇರೆ ಯಾವ್ದಾದ್ರು ಬೇರೆ ಯಾರು ಪರವಾಗಿಲ್ಲ, ಎದುರುಗಡೆ ಹಾಸ್ಪಿಟ್ಲ್ ಕೊಡ್ತೀರಾ ಏನಣ್ಣ ಇದು? ಏನು ಕಟ್ಟು ಆಫೀಸ್ನವ್ರು
ಹಾಸನದಿಂದ ಕಾಸರಗೋಡಿಗೆ ಅಕ್ರಮವಾಗಿ ಗೋ ಸಾಗಾಟ ನಡೆಸುತ್ತಿದ್ದ ಬೊಲೆರೋ ಪಿಕಪ್ ವಾಹನವನ್ನು ಹಾಗೂ ಜಾನುವಾರುಗಳನ್ನು ಆಲೂರು ಪೊಲೀಸರು ವಶಕ್ಕೆ ಪಡೆದು ಇಬ್ಬರನ್ನು ಬಂಧಿಸಿದ್ದಾರೆ. ಡಿಸೆಂಬರ್ 17ರ ಬೆಳಗಿನ ಜಾವ ನಿಡನೂರು ಗ್ರಾಮದ ಕ್ರಾಸ್ ಬಳಿ NH 75B ರಸ್ತೆಯಲ್ಲಿ ತಪಾಸಣೆ ವೇಳೆ ವಾಹನಕ್ಕೆ ನಕಲಿ ನಂಬರ್ ಪ್ಲೇಟ್ ಅಳವಡಿಸಿರುವುದು ಪತ್ತೆಯಾಯಿತು. ಯಾವುದೇ ಅನುಮತಿ ಇಲ್ಲದೆ 1 ಕಾಡುಕೋಣ ಹಾಗೂ 4 ಎಮ್ಮೆಗಳನ್ನು ಸಾಗಿಸಲಾಗುತ್ತಿತ್ತು. ಚಾಲಕ ರಾಜನ್ ವರ್ಗೀಸ್ ಹಾಗೂ ದನದ ವ್ಯಾಪಾರಿ ಬಿನ್ PB ಥೋಮಸ್ ಬಂಧಿತರಾಗಿದ್ದಾರೆ. ಪರಾರಿಯಾದ ಮೇಘರಾಜ್ ಬಂಧನಕ್ಕೆ ಶೋಧ ಮುಂದುವರಿದಿದೆ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ನ್ಯಾಷನಲ್ ಹೆರಾಲ್ಡ್ ಪ್ರಕರಣವನ್ನು ಖಂಡಿಸಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಚಿಕ್ಕಮಗಳೂರಿನಲ್ಲಿ ತೀವ್ರ ಉದ್ವಿಗ್ನತೆ ಉಂಟಾಯಿತು. ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ಪಿತೂರಿ ನಡೆಸಿದೆ ಎಂದು ಆರೋಪಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಇಡಿಯನ್ನು ದುರ್ಬಳಕೆ ಮಾಡಿಕೊಂಡು ರಾಜಕೀಯ ಷಡ್ಯಂತ್ರ ನಡೆಸಲಾಗಿದೆ ಎಂದು ಕಾಂಗ್ರೆಸ್ ನಾಯಕರು ಆರೋಪಿಸಿದರು. ನರೇಂದ್ರ ಮೋದಿ ಸೇರಿದಂತೆ ಬಿಜೆಪಿ ನಾಯಕರ ವಿರುದ್ಧ ಘೋಷಣೆ ಕೂಗಿದ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಕಚೇರಿ ಮುತ್ತಿಗೆಗೆ ಯತ್ನಿಸಿದರು. ಈ ವೇಳೆ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರು ನಡುವೆ ನಾನಾ ನೀನಾ ಎನ್ನುವ ಮಟ್ಟಿಗೆ ವಾಗ್ವಾದ ನಡೆಸಿದ್ದಾರೆ. ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸರು ಸ್ಥಳದಲ್ಲೇ ನಿಯೋಜಿತರಾದರು. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಗದ್ದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರಳಿಕೊಪ್ಪದಲ್ಲಿ ಬಡ ದಂಪತಿಯ ಮನೆಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಸಂಪೂರ್ಣವಾಗಿ ಸುಟ್ಟು ಕರಕಲಾದ ಘಟನೆ ನಡೆದಿದೆ. ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ ನಿಮ್ಮಿ ಹಾಗೂ ಪ್ರವೀಣ್ ದಂಪತಿ ಕೆಲಸಕ್ಕೆ ತೆರಳಿದ್ದ ವೇಳೆ ಈ ಅವಘಡ ಸಂಭವಿಸಿದೆ. ಮನೆಯಲ್ಲಿ ಇದ್ದ ದಾಖಲೆಗಳು, ಗೃಹೋಪಯೋಗಿ ವಸ್ತುಗಳು ಸೇರಿದಂತೆ ಎಲ್ಲವೂ ಬೆಂಕಿಗೆ ಆಹುತಿಯಾಗಿವೆ. ಸ್ಥಳೀಯರು ತಕ್ಷಣ ಧಾವಿಸಿ ಬೆಂಕಿ ನಂದಿಸಿದರೂ ಮನೆ ಸಂಪೂರ್ಣ ನಾಶವಾಗಿದೆ. ಏಕಾಏಕಿ ನಡೆದ ಈ ದುರ್ಘಟನೆಯಿಂದ ದಂಪತಿ ದಿಕ್ಕೆ ತೋಚದಂತಾಗಿದ್ದು ಕುಟುಂಬಕ್ಕೆ ಆರ್ಥಿಕ ಸಂಕಷ್ಟ ಎದುರಾಗಿದೆ. ಸರ್ಕಾರದಿಂದ ಪರಿಹಾರ ನೀಡುವಂತೆ ಸ್ಥಳೀಯರು ಮನವಿ ಮಾಡಿದ್ದಾರೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಮೊಟ್ಟೆಗಳ ಗುಣಮಟ್ಟ ಹಾಗೂ ಸುರಕ್ಷತೆ ಕುರಿತು ಸಾರ್ವಜನಿಕ ವಲಯದಲ್ಲಿ ಆತಂಕಕಾರಿ ಚರ್ಚೆಗಳು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಶಾಸಕ ಸುನೀಲ್ ಕುಮಾರ್ ಅವರು ಈ ವಿಷಯವನ್ನು ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಿ ಆರೋಗ್ಯ ಸಚಿವರನ್ನು ಪ್ರಶ್ನಿಸಿದರು. ಅದಕ್ಕೆ ಪ್ರತಿಕ್ರಿಯಿಸಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮೊಟ್ಟೆಗಳ ಬಗ್ಗೆ ಯಾವುದೇ ಆತಂಕಪಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದರು. ಮೊಟ್ಟೆ ಸೇವನೆ ಆರೋಗ್ಯಕ್ಕೆ ಒಳಿತಾಗಿದ್ದು ಜನರು ನಿಸ್ಸಂಕೋಚವಾಗಿ ತಿನ್ನಬಹುದು ಎಂದರು. ಕೆಲವು ವರದಿಗಳಲ್ಲಿ ಉಲ್ಲೇಖವಾದ ದೋಷಗಳು ಒಂದೇ ಒಂದು ಕಂಪನಿಯ ಉತ್ಪನ್ನಗಳಿಗೆ ಸೀಮಿತವಾಗಿವೆ ಎಂದು ತಿಳಿಸಿ ಆ ಕಂಪನಿಯ ಮೊಟ್ಟೆಗಳ ಬಗ್ಗೆ ಅಗತ್ಯ ಪರಿಶೀಲನೆ ನಡೆಸಲಾಗಿದೆ ಎಂದು ಸದನಕ್ಕೆ ಮಾಹಿತಿ ನೀಡಿದರು. ಸಾರ್ವಜನಿಕರು ಗೊಂದಲಕ್ಕೊಳಗಾಗಬೇಡಿ ಎಂದರು. ಈಗ ಕಳೆದ 2 ದಿನಗಳಿಂದ ಮೊಟ್ಟೆದೊಂದು ಸ್ವಲ್ಪ ಆತಂಕದ ಬೇರೆ ಬೇರೆ ಚರ್ಚೆಗಳು ಬರ್ತಾ ಇದೆ. ಹಾಗಾಗಿ ಮಾನ್ಯ ಆರೋಗ್ಯ ಸಚಿವರು ಇಲ್ಲೇ ಇದ್ದಾರೆ. ಮೊಟ್ಟೆಯಿಂದ ಏನು ಆತಂಕ ಇದೆಯಾ, ಅದಕ್ಕೆ ಅನಾರೋಗ್ಯ ಇದೆಯಾ, ಇದನ್ನು ವಿಶ್ವಾಸದ ಮಾತನ್ನ ಒಂದು ಸದನದ ಮುಖಾಂತರ ವಿದ್ಯಾರ್ಥಿಗಳಿಗೆ ಹೇಳಬೇಕು, ರಾಜ್ಯ ಜನರಿಗೆ ಹೇಳಬೇಕು. ಈಗಾಗಲೇ ಆ ವಿಷಯದ ಬಗ್ಗೆ ನಾನು ಸಾರ್ವಜನಿಕ ಇದರಲ್ಲೆಲ್ಲ ಹೇಳಿದ್ದೀನಿ. ಯಾವುದೇ ರೀತಿ ಆತಂಕ ಪಡಬೇಕಾಗಿಲ್ಲ. ಅದು ಯಾವುದೋ ಒಂದು ಕಂಪನಿ ಎಗಾಸ್ ಅಂತ ಇರುವಂಥ ಕಂಪನಿ ವಿಚಾರದಲ್ಲಿ ಆಗಿರುವಂಥದ್ದು. ಆಂಟಿಬಯೋಟಿಕ್ ಯಾವುದು ಉಪಯೋಗ ಮಾಡ್ಬೋದು ಮಾಡಿದ್ದಾರೆ ಅಂತ ಅದು ಕೇಂದ್ರದ ಫುಡ್ ಸೇಫ್ಟಿ ಅವರು ಕೂಡ ನೋಡ್ತಾ ಇದ್ದಾರೆ,
ನಾವು ನೋಡ್ತಾ ಇದ್ದೀವಿ. ಕಳೆದ ವರ್ಷ ನಾನು ಸುಮಾರು 147 ಮಾದರಿಗಳನ್ನು ನಾನು ಪರೀಕ್ಷೆ ಮಾಡಿಸಿದ್ದು. ಅದರಲ್ಲಿ ಒಂದೇ ಒಂದು ಮಾತ್ರ ಫೇಲ್ ಆಗಿತ್ತು, ಮಿಕ್ಕಿದ್ದೆಲ್ಲ ಚೆನ್ನಾಗಿತ್ತು ಕ್ವಾಲಿಟಿ. ಹೋದ ವರ್ಷ ನಾವು ಟೆಸ್ಟ್ ಮಾಡಿದಾಗ ಮೊಟ್ಟೆಗಳದೆಲ್ಲ. ಸೊ ಅದರಿಂದ ಯಾವುದೇ ಆತಂಕ ಪಡಬೇಕಾಗಿಲ್ಲ. ಮೊಟ್ಟೆಗಳು ಕೊಡ್ಬೋದು, ತಿನ್ಬೋದು, ಅದು ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆಯದು. ಅದಕ್ಕೋಸ್ಕರ ಅದು ನಿಲ್ಲಿಸುವಂಥದ್ದು ಬೇಡ ಮಾನ್ಯ ಸಭಾಧ್ಯಕ್ಷರು. ಆಯ್ತಾ? ಅಕ್ಷತಾ ಪೂಜಾರಿ ಮೇಲೆ ಪೊಲೀಸರ ದೌರ್ಜನ್ಯ ಎಸಗಿದ್ದಾರೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲಾ ಬಿಲ್ಲವ ಯುವ ವೇದಿಕೆಯ ನೇತೃತ್ವದಲ್ಲಿ ಬ್ರಹ್ಮಾವರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ಬಿಲ್ಲವ ಸಮಾಜದವರು ಅಕ್ಷತಾ ಪೂಜಾರಿ ಹಾಗೂ ಅವರ ತಾಯಿಯ ವಿರುದ್ಧ ಸುಳ್ಳು ಎಫ್ಐಆರ್ ದಾಖಲಿಸಲಾಗಿದೆ ಎಂದು ಆರೋಪಿಸಿದರು. ದೌರ್ಜನ್ಯ ಎಸಗಿದ ಪೊಲೀಸ್ ಅಧಿಕಾರಿಗಳ ವಿರುದ್ಧ ತಕ್ಷಣ ಎಫ್ಐಆರ್ ದಾಖಲಿಸಿ ಕರ್ತವ್ಯದಿಂದ ವಜಾಗೊಳಿಸಬೇಕು ಎಂದು ಆಗ್ರಹಿಸಿದರು. ಅಕ್ಷತಾಳಿಗೆ ನ್ಯಾಯ ಸಿಗುವವರೆಗೆ ಹೋರಾಟ ಮುಂದುವರಿಯಲಿದೆ ಎಂದು ಎಚ್ಚರಿಸಿದರು. ಪ್ರತಿಭಟನೆಯ ವೇಳೆ ಪೊಲೀಸ್ ಇಲಾಖೆಯ ವಿರುದ್ಧ ಘೋಷಣೆಗಳು ಮೊಳಗಿದವು. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಎಂಬ ಆರೋಪದಡಿ ಸುಳ್ಳು ಎಫ್ಐಆರ್ ದಾಖಲಿಸಲಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಯಾವುದೇ ಕಾನೂನು ಪ್ರಕ್ರಿಯೆ ಇಲ್ಲದೆ ಬೆಳಿಗ್ಗೆ 4 ಗಂಟೆಗೆ ಅಕ್ಷತಾ ಪೂಜಾರಿ ಅವರ ಮನೆಗೆ ತೆರಳಿರುವುದು ಅಕ್ರಮ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಅಕ್ಷತಾ ಮನೆಗೆ ಹೋಗಿ ದೌರ್ಜನ್ಯ ಎಸಗಿದ ಪೊಲೀಸ್ ಅಧಿಕಾರಿಗಳನ್ನು ತಕ್ಷಣ ಕರ್ತವ್ಯದಿಂದ ವಜಾಗೊಳಿಸಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಯಾವುದೇ ಆದೇಶ ಇಲ್ಲ. ಆದೇಶ ಇರುವಂತದ್ದು ಕೋರ್ಟ್ ಅಮೀನಿಗೆ. ಕೋರ್ಟ್ ಅಮೀನ ಹಿಂದೆ ಪೊಲೀಸರು ಹೋಗ್ಬೇಕಿತ್ತು. ಆ ದಿವಸ ಕೋರ್ಟ್ ಅಮೀನ್ ಹೋಗಲೇ ಇಲ್ಲ. ಪೊಲೀಸರು ಏನು ಸ್ಟೇಟ್ ಕೇಸ್ ಅಂತ ಹೇಳಿ ಹೋದ್ರ? ಅದು ಒಂದು ರಿಕವರಿ ಮಾಡತಕ್ಕಂತ ಒಂದು ಕೇಸು. ಪೊಲೀಸರಿಗೆ ಏನ್ ರೇಂಜಲ್ಲಿ ಅಧಿಕಾರ ಉಂಟು? ಪೊಲೀಸರಿಗೆ ಏನು ಅಧಿಕಾರ ಉಂಟು? ಪೊಲೀಸರು ಹೋಗೋದೇ ಅಕ್ರಮ, ಅಕ್ರಮ, ಅಕ್ರಮ. ಪೊಲೀಸರು ಹೋಗೋದೇ ಅಕ್ರಮ. ಅಕ್ರಮವಾಗಿ ನೀವು ಹೋಗಿ ಪುನಃ ಕರ್ತವ್ಯಕ್ಕೆ ಅಡ್ಡಿಯಾಗಿದೆ ಅಂತ ಹೇಳಿ ದೂರು ಕೊಡ್ತೀರಾ? ಎಫ್ಐಆರ್ ದಾಖಲು ಮಾಡ್ತೀರಾ? ತನಿಖೆ ಆಗ್ಬೇಕು ಸರ್. ಆ ಎಫ್ಐಆರ್ ಅನ್ನು ತಯಾರಿಸಿದವರ ಮೇಲೆ ತನಿಖೆ ಆಗ್ಬೇಕು. ಆ ಎಫ್ಐಆರ್ ಯಾರು ತಯಾರು ಮಾಡಿದರೆ ಅವರ ಮೇಲೆ ತನಿಖೆ ಆಗ್ಬೇಕು. ನಿಮ್ಗೆ ಎಷ್ಟು ತಾಕತ್ ಬೇಕು ಸರ್? ಎಷ್ಟು ತಾಕತ್ ಬೇಕು? ಏನು ಬೇಕಂದ್ರೆ ಮಾಡ್ತೀರಾ ನೀವು? ಏನ್ ಬೇಕಂದ್ರೆ ಮಾಡ್ತೀರಾ? ಖಂಡಿತವಾಗಿ ನಾವು ಬಿಡುವುದಿಲ್ಲ. ಇವತ್ತು ನಮ್ಗೆ ಅಕ್ಷತಾ ಪೂಜಾರಿ ಹೇಳಿಕೆಯ ಮೇಲೆ ಎಫ್ಐಆರ್ ಇಲ್ಲಿ ಆಗಬೇಕು. ಆ ನಂತರನೇ ನಾವು ಹೋಗುವಂತದ್ದು. ಆ ನಂತರ ಯಾರು ಎಫ್ಐಆರ್ ತಯಾರು ಮಾಡಿದರೆ ಅವರ ಬಗ್ಗೆ ತನಿಖೆ ಆಗಬೇಕು. ಮತ್ತೆ ಇದರಲ್ಲಿ ಯಾರೆಲ್ಲ ಅಧಿಕಾರಿಗಳಿದ್ದಾರೆ ಅವರೆಲ್ಲರೂ ಕೂಡ ಸಸ್ಪೆಂಡ್ ಆಗಬೇಕು. ಇದು ನಮ್ಮ ಬೇಡಿಕೆ. ಏನ್ ಸರ್, ಏನ್ ಬೇಕಾಗ್ತದೆ ಈ ಜಿಲ್ಲೆಯಲ್ಲಿ ಅಂತ ಅನ್ಸ್ಕೊಂಡಿದ್ದೀರಾ? ಏನು ಯಾರು ಕೇಳೋರಿಲ್ವಾ? ಮೇಲಾಧಿಕಾರಿ ಯಾರು ಕೇಳೋದಿಲ್ಲ? ನಿಮ್ಗೆ ಮೇಲಾಧಿಕಾರಿ ಕೇಳೋದಿಲ್ಲ ಸರ್? ಏನು ದಂಧೆ ಮಾಡ್ತೀರಾ? ನೋಡ್ಕೊಳ್ಳೋ. ಸಾಕಾನೆ ಅರ್ಜುನ ಸ್ಮಾರಕ ನಿರ್ಮಾಣ ಸಂಬಂಧ ಹೋರಾಟಗಾರರ ವಿರುದ್ಧ ದಾಖಲಿಸಿದ ಪ್ರಕರಣವನ್ನು ಹಿಂಪಡೆಯುವಂತೆ ಶಾಸಕ ಸಿಮೆಂಟ್ ಮಂಜು ಅವರು ಸದನದಲ್ಲಿ ಗಂಭೀರವಾಗಿ ಚರ್ಚೆ ನಡೆಸಿದರು. ಸಕಲೇಶಪುರ ತಾಲೂಕಿನ ಎಸಳೂರು ಸಮೀಪದ ದಬ್ಬಳ್ಳಿಕಟ್ಟೆಯಲ್ಲಿ ನಡೆದ ಕಾಡಾನೆ ಸೆರೆ ಕಾರ್ಯಾಚರಣೆಯಲ್ಲಿ 2 ವರ್ಷಗಳ ಹಿಂದೆ ಸಾಕಾನೆ ಅರ್ಜುನ ಮೃತಪಟ್ಟ ಘಟನೆಗೆ ಸಂಬಂಧಿಸಿದಂತೆ ಹೋರಾಟಗಾರರ ಮೇಲೆ ಕೇಸು ದಾಖಲಿಸಿರುವುದಕ್ಕೆ ಅವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ತಮ್ಮ ಕ್ಷೇತ್ರದಲ್ಲಿ 75ಕ್ಕೂ ಹೆಚ್ಚು ಜನರು ಕಾಡಾನೆ ದಾಳಿಯಿಂದ ಮೃತಪಟ್ಟರೂ ಜನರು ಕಾನೂನು ಕೈಗೆತ್ತಿಕೊಳ್ಳಲಿಲ್ಲ ಎಂದ ಅವರು ಪ್ರಕರಣ ಹಿಂಪಡೆಯುವಂತೆ ಗೃಹ ಸಚಿವರು ಹಾಗೂ ಅರಣ್ಯ ಸಚಿವರಿಗೆ ಮನವಿ ಸಲ್ಲಿಸಿದರು. ನನಗೆ ಮಾತಾಡ್ಲಿಕ್ಕೆ ಸಿಕ್ಕಿದೆ ಅಂತೇಳಿ ಸಂದರ್ಭದಲ್ಲಿ ಮನೆ ಸಭಾಧ್ಯಕ್ಷೆ, ನಾನು ಶಾಸಕನಾಗಿ ಬಂದಂತ ಮೊದಲ ಚಳಿಗಾಲದ ಅಧಿವೇಶನದಲ್ಲಿ ಸಭಾಧ್ಯಕ್ಷ ಸಂದರ್ಭದಲ್ಲಿ ಸಭಾಧ್ಯಕ್ಷೆ ಮಾನ್ಯ ಸರ್ಕಾರಕ್ಕೆ ನಾನು ಒತ್ತಾಯವನ್ನ ಮಾಡಿದೆ. ಸ್ಮಾರಕವನ್ನ ಮಾಡಬೇಕು, ಅದನ್ನ ಶವ ಸಂಸ್ಕಾರನ ಮಾಡ್ತಾರೆ. ಆ ಶವ ಸಂಸ್ಕಾರ ಮಾಡತಕ್ಕಂತ ಸಂದರ್ಭದಲ್ಲಿ ಸ್ಥಳೀಯ ನಮ್ಮ ಭಾಗದ ಹೋರಾಟಗಾರರು ಕೇವಲ ಒತ್ತಾಯವನ್ನ ಮಾಡ್ತಾರೆ. ಏನಂತ, ಒಳಗಡೆ ಮೀಸಲು ಅರಣ್ಯ ಪ್ರದೇಶದಲ್ಲಿ ತಾವೇನು ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ಹೊರಟಿದ್ದೀರಾ, ಆ ಅಂತ್ಯ ಸಂದರ್ಭದಲ್ಲಿ ಅಲ್ಲಿಯ ಸ್ಥಳೀಯ ಹೋರಾಟಗಾರರಿಗೆ ಹಂಗಾರೆ ನಮ್ಗೆ ಅಷ್ಟು ಫ್ರೀಡಮ್ ಇಲ್ವಾ? ಇಲ್ಲಿ ಅಂತ್ಯ ಸಂಸ್ಕಾರ ಮಾಡಿ ಅಂತ ಕೇಳಷ್ಟು ಕೂಡ ನಮಗೆ ಫ್ರೀಡಮ್ ಇಲ್ವಾ ಸಭಾಧ್ಯಕ್ಷೆ? ಆ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡಿದಂತ ಸಂದರ್ಭದಲ್ಲಿ ಹಿಂದೆ 2 ವರ್ಷದ ಮೇಲೆ ಅವ್ರ ಮುಂದೆ ಎಫ್ಐಆರ್ ಮಾಡಿರ್ತಾರೆ ಅನ್ವನ್ ಅಂತೇಳಿ 2 ವರ್ಷ ಕಳೆದ ಮೇಲೆ 19 ಜನದ ಮೇಲೆ ಸಭಾ ಕೋರ್ಟಿಗೆ ಬರಬೇಕು ಅಂತಕ್ಕಂತ ಹೇಳಿದ್ದಾರೆ. ನಾನು ಮಾನ್ಯ ಗೃಹ ಸಚಿವರು ಒತ್ತಾಯ ಮಾಡ್ತೀನಿ, ಅರಣ್ಯದಲ್ಲಿ ಇಟ್ಟು ನಾನು ಆಲ್ರೆಡಿ ಅವ್ರ ಹತ್ರ ವೈಯಕ್ತಿಕ ಕೂಡ ಮಾತಾಡಿದ್ದೀನಿ. ಈ ಕೇಸನ್ನು ವಾಪಸ್ ತಳ್ತಕ್ಕಂತ ಕೆಲಸವನ್ನ ಮಾಡಬೇಕು. ಅಲ್ಲಿ ಇಲ್ಲದೆ ಇರತಕ್ಕಂಥವ್ರ ಮೇಲೂ ಕೂಡ ಕೇಸ್ ಮಾಡತಕ್ಕಂತ ಕೆಲಸ ಆಗಿದೆ. ಅವರು ಪ್ರಾಮಾಣಿಕ. ರಾಜ್ಯದ ವಿವಿಧ ರಸ್ತೆಗಳಲ್ಲಿನ ದಂಡ ವಿಧಿಸುವ ಕ್ರಮ ಕುರಿತು ಶಾಸಕ ಆರಗ ಜ್ಞಾನೇಂದ್ರ ಅವರು ವಿಧಾನಸಭೆ ಅಧಿವೇಶನದಲ್ಲಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಯಾವ ರಸ್ತೆಗೆ ಹೋದರೂ ಪೊಲೀಸರು ಫೈನ್ ಹಾಕುತ್ತಿದ್ದಾರೆ. ಎಲ್ಲೆಲ್ಲೂ ದಂಡ ವಸೂಲಾತಿ ನಡೆಯುತ್ತಿದ್ದು ಇದರಿಂದ ಜನರಿಗೆ ಹಿಂಸೆಯಾಗುತ್ತಿಲ್ಲವೇ ಎಂದು ಪ್ರಶ್ನಿಸಿದರು. ಪ್ರತಿನಿತ್ಯ ಎಷ್ಟು ಹಣ ದಂಡವಾಗಿ ಸಂಗ್ರಹವಾಗುತ್ತಿದೆ ಎಂಬ ವಿವರವನ್ನು ಸದನಕ್ಕೆ ತಿಳಿಸಬೇಕು ಎಂದು ಅವರು ಸರ್ಕಾರವನ್ನು ಆಗ್ರಹಿಸಿದರು. ದಂಡ ವಸೂಲಾತಿಯೇ ಸರ್ಕಾರಕ್ಕೆ ಆದಾಯ ಮೂಲವಾಗಿದೆ ಎಂದು ವ್ಯಂಗ್ಯವಾಗಿ ಪ್ರಶ್ನಿಸಿದ ಅವರು ಪೊಲೀಸ್ ಕ್ರಮದಲ್ಲಿ ಮಾನವೀಯತೆ ಇರಬೇಕೆಂದು ಒತ್ತಾಯಿಸಿದರು.
ರಸ್ತೆ ಸುರಕ್ಷತೆಯ ಹೆಸರಿನಲ್ಲಿ ಜನರನ್ನು ಕಿರಿಕಿರಿ ಮಾಡುವ ಪ್ರವೃತ್ತಿಗೆ ಕಡಿವಾಣ ಹಾಕಬೇಕೆಂದು ಹೇಳಿದರು. ಇವತ್ತು ನೀವು ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀರಿ ಗೊತ್ತಿಲ್ಲ ಸರ್. ಯಾವ ರೋಡಲ್ಲಿ ಹೋಗಲಿ ಪೊಲೀಸ್ ಕಾರ್ ನಿಲ್ಸ್ಕೊಂಡು ಇದನ್ನ ಹಾಕ್ತಾ ಇರ್ತಾರೆ, ದುಡ್ಡು. ಯಾವ ರೋಡಲ್ಲಿ ಹೋಗಿ ಫೈನ್ ಹಾಕ್ತಾ ಇದ್ದಾರೆ. ಯಾಕೆ ಇದು ಜನರಿಗೆ ಇದು ಹಿಂಸೆ ಆಗಲ್ವಾ? ಇಲ್ಲಿಗಲ್ ಆಗಿ ಅವನು ಹೆಲ್ಮೆಟ್ ಹಾಕೋದಿಲ್ಲ, ಲೈಸೆನ್ಸ್ ಇಲ್ಲ, ಇದು ಯಾವಾಗಲಿಂದನೂ ಇರೋದೆ. ಆದರೆ ಪ್ರತಿನಿತ್ಯ ಅದು ಎಷ್ಟು ಕಲೆಕ್ಷನ್ ಬರ್ತದೆ ನೀವೇ ಹೇಳಬೇಕು ಸದನಕ್ಕೆ, ಎಷ್ಟು ಕಲೆಕ್ಷನ್ ಬರ್ತದೆ ಅಂತ. ಸರ್ಕಾರಕ್ಕೆ ಅದು ಒಂದು ಆದಾಯ ಅಂತೇಳಿ ಹೇಳಿ ನೀವೇನಾದರೂ ಭಾವಿಸಿದ್ರೆ ಅಂತ ಯಾವಾಗಲೂ ಕೂಡ ಈ ಇನ್ಸ್ಟ್ರಕ್ಷನ್ನ ಕೊಟ್ಟಿರಲಿಲ್ಲ. ಹಾಗಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಕ್ಷತಾ ಪೂಜಾರಿ ಮೇಲೆ ಪೊಲೀಸರ ದೌರ್ಜನ್ಯ ಆರೋಪ, ಪೊಲೀಸ್ ಠಾಣೆ ಎದುರು ಬಿಲ್ಲವ ಸಮಾಜದ ಭಾರೀ ಪ್ರತಿಭಟನೆ, ಬ್ರಹ್ಮಾವರ ಠಾಣೆ ಮುತ್ತಿಗೆ, ಪೊಲೀಸರ ವಿರುದ್ಧ ಆಕ್ರೋಶ. ದೌರ್ಜನ್ಯ ಎಸಗಿದ ಪೊಲೀಸ್ ಅಧಿಕಾರಿಗಳನ್ನು ತಕ್ಷಣ ಕರ್ತವ್ಯದಿಂದ ವಜಾಗೊಳಿಸುವಂತೆ ಒತ್ತಾಯ. ಹಿಮ್ಸ್ ಮುಂಭಾಗದಲ್ಲೇ ಕಸಕ್ಕೆ ಬೆಂಕಿ ಹಾಕಿ ಮಾಲಿನ್ಯ, ದೂರಿನ ಮೇರೆಗೆ ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು. ಸಿಗರೆಟ್ ಗುಟ್ಕಾ ಮಾರಾಟ ಮಾಡುತ್ತಿದ್ದ ಅಂಗಡಿಗಳಿಗೆ ಪಾಲಿಕೆ ಇಂಜಿನಿಯರ್ ಕವಿತಾರಿಂದ ಫುಲ್ ಕ್ಲಾಸ್. ನ್ಯಾಷನಲ್ ಹೆರಾಲ್ಡ್ ಕೇಸ್, ಸೋನಿಯಾ ರಾಹುಲ್ ಪರ ಹೋರಾಟ. ಚಿಕ್ಕಮಗಳೂರಲ್ಲಿ ಕಾಂಗ್ರೆಸ್ ಬಿಜೆಪಿ ವಾಗ್ವಾದ, ಕೇಂದ್ರದಿಂದ ಇಡಿ ದುರ್ಬಳಕೆ ಆರೋಪ, ಬಿಜೆಪಿ ಕಚೇರಿ ಮುತ್ತಿಗೆಗೆ ಕಾಂಗ್ರೆಸ್ ಕಾರ್ಯಕರ್ತರ ಯತ್ನ, ಪೊಲೀಸ್ ಭದ್ರತೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.